ಪ್ರತಿನಿಧಿ ಸಿದ್ದು ದುತ್ತರಗಾವಿ ಈಗ ಪ್ರತಿಭಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಗಮನಿಸ್ತಾ ಇದ್ವಿ, ಒಂದ್ ಕಡೆ ರೈತರು 3,500 ರೂಪಾಯಿ ಕೊಡಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ತಹಸೀಲ್ದಾರ್ ಕಚೇರಿಗೆ ನುಗ್ಗಿದ್ದಾರೆ. ಯಾರು ಬರ್ತಾ ಇದ್ದಾರೆ ಇವ್ರನ್ನ ಅಡ್ರೆಸ್ ಮಾಡೋದಕ್ಕೆ? ಯಾರಾದರೂ ಸರ್ಕಾರದಿಂದ ಉತ್ತರ ತಂದಿದ್ದಾರಾ ಅಥವಾ ರೈತರು ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಏನ್ ಕತೆ, ಏನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ಏನು ಕಬ್ಬು ಬೆಳೆಗಾರರ ಇವತ್ತಿನ ದಿವಸ ಹೋರಾಟ ಸಹನೆಯ ಕಟ್ಟೆ ಒಡೆದಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತಿನ ದಿನ ಕಳೆದ 15 ದಿನಗಳಿಂದ ಏನು ಮುಧೋಳ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟನೆ ಮೂಲಕ ರೈತರು ಸರ್ಕಾರವನ್ನು ಒತ್ತಾಯಿಸಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಒತ್ತಾಯ ಮಾಡೋದ್ರ ಜೊತೆಗೆ ನಮಗೆ 3,500 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಸರ್ಕಾರ ಕಳೆದ 2 ದಿನಗಳ ಹಿಂದೆ 3,300 ರೂಪಾಯಿಗಳನ್ನು ಆದೇಶ ಹೊರಡಿಸಿದ್ದು ನಮ್ಮ ಮನಸ್ಸಿಗಿಲ್ಲ, ನಮಗೆ 3,500 ರೂಪಾಯಿ ಬೇಕನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ರೈತರು ಮುಧೋಳದಲ್ಲಿ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಇವತ್ತಿನ ದಿನ ಬೆಳಗ್ಗೆ ಹೋರಾಟ ನಡೆಸಿದಂಥ ರೈತರು ಇವತ್ತು ಏನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಏನು ಮಿನಿ ವಿಧಾನಸೌಧವರೆಗೆ ಒಂದು ಪ್ರತಿಭಟನಾ ರ್ಯಾಲಿಯ ಮೂಲಕ ಅನೇಕ ಒಂದು ರೈತರು ಸೇರಿ ಇಲ್ಲಿ ಬಂದು ಸರ್ಕಾರಿ ಅಧಿಕಾರಿಗಳ ಕಚೇರಿಗಳನ್ನು ಬಂದ್ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಈಗ ತಾಲೂಕಾ ಆಡಳಿತ ಕಚೇರಿಯು ಕೂಡ ಬಂದ್ ಮಾಡಿ ಈ ಒಂದು ಹೋರಾಟದ ಏನು ಮುಂದೆ ಏನು ಆಗಬೇಕು, ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ರೈತರಿಗೆ ಒಂದು ಏನು ರೈತ ಮುಖಂಡರು ಹೇಳುವಂಥದ್ದು, ನಮಗೆ ಎಲ್ಲಿವರೆಗೆ 3,500 ರೂಪಾಯಿ ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಾಲೂಕಾ ಏನು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ, ಅವರಿಗೆ 3,500 ಕೊಡಬೇಕನ್ನುವಂಥ ಮನವಿಯನ್ನು ಮಾಡ್ತೀವಿ. ಆದರೆ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ನಮಗೆ ಸರಿಯಾದ ಸ್ಪಂದನೆ ನೀಡ್ತಾ ಇಲ್ಲ, ನಮಗೆ ಸರಿಯಾದ ಬೆಂಬಲ ಬೆಲೆ ನೀಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಾಕಷ್ಟು ರೈತರು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳು ಒಪ್ತಾ ಇಲ್ಲ. ಹೀಗಾಗಿ ನಮಗೆ ಈ ಕೊಡ್ತಕ್ಕಂಥ 3,300 ರೂಪಾಯಿ ಬೇಕಾಗಿಲ್ಲ, ನಮಗೆ 3,500 ರೂಪಾಯಿಗಳನ್ನು ಬೇಕಂತ ಭಾಳಷ್ಟು ಪ್ರತಿಭಟನೆ ಇವತ್ತಿನ ದಿವಸ ನಡೀತಾ ಇದೆ. ಈ ನಿಟ್ಟಿನಲ್ಲಿ ರೈತ ಮುಖಂಡರೊಬ್ಬರು ನಮ್ಮ ಜೊತೆಗಿದ್ದಾರೆ. ರೈತ ಮುಖಂಡರು ಈ ವಿಚಾರವಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಕೇಳೋಣ. ನಮಸ್ಕಾರ ಗೌಡ್ರೆ, ಇವತ್ತಿನ ದಿವಸ ಸಾಕಷ್ಟು ಒಂದು ಹೋರಾಟ ಮಾಡ್ತಾ ಇದ್ದೀರಿ. ಈಗಾಗಲೇ ಸರ್ಕಾರ ಘೋಷಣೆ 3,300 ಕೊಡಬೇಕು, ನೀವು ಸಹಕರಿಸ್ರಿ ಅಂತ ಹೇಳಿದ್ರು. ಇದಕ್ಕೆ ಯಾಕೆ ನಿಮ್ಮ ಹೋರಾಟ ಇನ್ನೂ ಹೆಚ್ಚಾಗ್ತಾ ಇದೆ? ಸರ, ಈಗ ಗುಲ್ಲಾಪುರದಲ್ಲಿ ನಡೆದಂಥ ಹೋರಾಟ ಎಲ್ಲ ನೇತೃತ್ವದಲ್ಲಿ ನಮ್ಮ ಮುಧೋಳದಲ್ಲಿ ಇರುವಂಥ ನಾಯಕರು ಎಲ್ಲರೂ ಕುಡಿಕೆಸಿಂದ ಅದನ್ನು ಒಂದು ನೇತೃತ್ವದೊಳಗೆ ಹೋರಾಟ ನಡೀತಾ ಇತ್ತದು. ಈಗ ಬಾಗಲಕೋಟು, ವಿಜಯಪುರ ಮತ್ತು ಬೆಳಗಾವ ಇಲ್ಲ ಎಲ್ಲ ತಾಲೂಕು ಮತ್ತು ಎಲ್ಲ ನಾಯಕರನ್ನ ಕರೆದ ಕೇಸಿಂದ ಅಲ್ಲಿ ಬೇರೆ ರೇಟ್ ಡಿಕ್ಲೇರ್ ಆಗಬೇಕಾಗಿತ್ತು. ಅದು ಆಗಲಿಲ್ಲ. ಇಬ್ಬರನ್ನ ಕರ್ಕೊಂಡ ಕೇಸಿಂದ ಅವರ ನೇತೃತ್ವದೊಳಗೆ ಅದನ್ನು ಮಾಡಿದ್ದಾರೆ. ಈಗ ನಮಗೆ ಸರ್ಕಾರದ ಮೇಲೆ ಸಂಶಯ ಬರಾಕತ್ತೈತಿ. ಯಾಕಂದ್ರೆ ಅವ್ರನ್ನ ಏನೋ ಒಂದು ಮಾಡಿ ಹತ್ತಿಕ್ಕೆ ಕೇಸಿಂದ ಇದನ್ನು ಸಾಫ್ ಮಾಡಿ ಕೇಸಿಂದ ಮುಂದೆ ಇದನ್ನು ಏನು ಕೊಡಬಾರ್ದು ಅಂತೇಳಿ ಕೇಸಿಂದ ಮಾಡಿದ್ದಾರೆ. ಇಲ್ಲ ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಮುಖಂಡರನ್ನ ಕರೆದ ಕೇಸಿಂದ ಸರ್ಕಾರ ರೇಟ್ ನಿಗದಿ ಮಾಡಿದ್ರೆ ಇದಕ್ಕೆ ನಮಗೆ ತೃಪ್ತಿ ಅನಿಸ್ತಿತ್ತು. ಈಗ ನಾವು 3,500 ತೊಗೊಳ್ಳಾರ್ದ ಬಿಡುವುದಿಲ್ಲ ಅಂತೇಳಿ ಕೇಸಿಂದ ಸ್ಟಾರ್ಟಿಂಗ್ದಾಗ ಹೇಳಿದ್ದೇವೆ. ಆ ರೇಟನ್ನು ಕೊಡ್ತಾ ಇಲ್ಲ. ಮತ್ತು ಈಗಾಗಲೇ ಕೆಲವು ಕಡೆ ಮತ್ತು ಮೊನ್ನೆ ಸರ್ಕಾರ ಏನು 3,300 ರೂಪಾಯಿ ಘೋಷಣೆ ಮಾಡಿದ ಮೇಲೆ ಕೆಲವು ಕಡೆ ಪಟಾಕ್ಷಿ ಹಾರಿಸುವಂಥದ್ದಾಗಿರ್ಬೋದು, ಗುಲಾಲ ಎರಚಾಡಿ ಒಂದು ಖುಷಿ ಆಚರಣೆ ಸಂಭ್ರಮನ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ಹಾಗೂ ನಾವು ಇರ್ಲಪ್ಪ, ನಮ್ಮ ರೈತರದ ಇನ್ನು ಕಬ್ಬ ವೇಟ್ ಲಾಸ್ ಆಕೈತಿ ಮತ್ತು ಲಗಾಣಿಗಳು ಹೆಚ್ಚಾಕವು, ಅದು ಇದ್ರೆ ಇರ್ಲಪ್ಪ ಅನ್ನುವಂಥದ್ದು ನಾವು ತೃಪ್ತಿ ಪಟ್ಟೆವು. ಆದರೆ ಇದು ಏನು ಮಾಡಿದ್ರು ಮತ್ತು ಹೊಳ್ಳಿ ಅದು ರಿಕವರಿ ಆಧಾರ ಮೇಲೆ ತಿಳ್ಕಸಿಂದ ಮತ್ತು ಆ ರಿಕವರಿ ಒಳಗೂ ಮತ್ತು 200 ರೂಪಾಯಿ ಕಳೆದ ಕಸಿಂದ ಮತ್ತು ಅವ್ರು ಏಟು ಬಂದು ಸಿದ್ದೇಶ್ವರ ಅಷ್ಟೇ. ಇದು ಕಾರ್ಖಾನೆ ಮಾಲಕರಿಗೆ ಲಾಭ ಆಗಿದೆ ಹೊರತು ರೈತರಿಗೆ ಲಾಭ ಆಗುವಂಥ ಪರಿಸ್ಥಿತಿ ಆಗಿಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ಈಗಾಗಲೇ ಏನು ಸರ್ಕಾರ 3,300 ರೂಪಾಯಿ ಹೇಳಿದ ತಕ್ಷಣ ನೀವು ಒಪ್ಕೊಳ್ಳಾರ್ದೇ ಕೆಲ ರೈತರು ಒಪ್ಕೊಂಡಿದ್ದಾರೆ, ಇನ್ನೂ ಕೆಲವು ರೈತರು ಒಪ್ಕೋತಾ ಇಲ್ಲ. ನಿಮಗೆ ಈಗಾಗಲೇ ಒಂದು ವೇಳೆ ತಡ ಮಾಡಿದರೆ ನಿಮ್ಮ ಕಬ್ಬಿಗೆ ಒಂದು ವೇಟ್ ಕೂಡ ಕಡಿಮೆ ಆಗ್ತೈತೆ ಅನ್ನುವಂಥ ಸಾಕಷ್ಟು ರೈತರು ಹೇಳ್ತಾರೆ. ಹಾಗಾದ್ರೆ ನೀವು ಎಷ್ಟು ಲಾಸ್ ಆಗ್ತಾ ಇದೆ, ಹೆಂಗೆ ಮುಂದೆ ನಿಮ್ಮ ಒಂದು ಹೋರಾಟ? ಇಲ್ಲ, ನಮಗೆ ವೇಟ್ ಲಾಸ್ ಆಕೈತಿ, ಲಗಾಣಿ ಆಕೈತಿ ಅನ್ನೋದು ನಮ್ಗೆ ಗೊತ್ತೈತ್ರಿ. ನಾವು ಈ ಹೋರಾಟದೊಳಗೆ ನಾವು ಏನಾರ ಜಯಶಾಲಿ ಆಗದೆ ಹೋದ್ರೆ ಮುಂದಿನ ದಿನಮಾನದೊಳಗೆ ಇದನ್ನು ಮತ್ತು ಮುಂದುವರಿಸಿ ನಾವು ಬೇಡಿದಂಥ ಬೇಡಿಕೆಗಳನ್ನು ಇಡಲಾರ್ದೇ ಏನೋ ಒಂದು ಕುತಂತ್ರ ಮಾಡುವಂಥದ್ದು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಮಾಡ್ತೈತಿ. ನಮಗೆ ಏನು ಲಾಸ್ ಆದರೂ ಆಗಲ್ಕತ್ತ. ಈ ವರ್ಷ ನಾವು ಗುರಿ ತಲುಪಬೇಕಂತೇಳಿ ನಮ್ಮ ರೈತ ಮುಖಂಡರು ಅದಕ್ಕೊಂದು ಇದು ಮಾಡಿದ್ದಾರೆ.
ರೀತಿಯಾಗಿ ಇಲ್ಲಿ ರೈತ ಮಹಿಳೆಯರು ಇದ್ದಾರೆ, ಏನು ಹೇಳ್ತಾರೆ ಅನ್ನೋದನ್ನು ಮೇಡಮ್, ಈಗಾಗಲೇ ನೀವು ಸಾಕಷ್ಟು ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ಎಷ್ಟು ನಿಮಗೆ ಈಗಾಗಲೇ 3,300 ಕೊಡ್ತೀನಿ ಅಂದಾರೆ ಸರ್ಕಾರದವರು, ನೀವು ಯಾಕೆ ಒಪ್ಕೋತಾ ಇಲ್ಲ ಅದನ್ನು? ನಮಗೆ 3,500 ರೂಪಾಯಿ ಕೊಟ್ಟರೆ ಒಪ್ಕೊಂತೀವಿ ರೀ. 3,500 ರೂಪಾಯಿ ಕೊಟ್ಟರೆ ಒಪ್ಕೊಂತೀವಿ ರೀ. ಈಗ ಉಳ್ಳಾಗಡ್ಡಿ ಹಾಳಾಗೈತ್ರಿ, ಗೊಂಜಾಳ ಹಾಳಾಗೈತಿ, ಎಲ್ಲ ರೇಟನ್ನು ಹಿಂಗೆ ಡಲ್ ಮಾಡ್ಕೊತ ಬಂದ್ರಂದ್ರೆ ರೈತ ಬದುಕುದು ಹೆಂಗೆ ರೀ? ರೈತ ದುಡ್ದಂತ ಅನ್ನನ ಉಂತಾರೆ ಇವರು, ಬೇರೆ ಏನು ತಿನ್ನಂಗಿಲ್ಲ ಯಾರೋ. ರೈತ ದುಡಿದ್ರಾಗ ಅವ್ರೇನು ನೋಟು ಗ್ಲಾಸ್ ಯಾವನು ತಿನ್ನಕ್ಕೆ ಆಗೋದಿಲ್ಲ. ಈಗ ಬೇಕಂತ ಆಫೀಸ್ ಕಟ್ಕೊಲ್ಲಿ ಅವರು, ರೈತ ದುಡ್ದಂತ ಅನ್ನನ ಉಂತಾನವ ಯಾವ ತಿಂದರು. ರೈತ ಯಾಕೆ ಇವ್ರು ಬೆಂಬಲ ಕೊಡಂಗಿಲ್ಲ ಅಂತ, ಇವ್ರು ಏನು ರೈತರಿಗೆ ಏನಾರ ಸಂಬಂಧ ಇಲ್ಲ? ನೀವು ರೈತರು ಓಟ್ ಹಾಕಿದಾಗ ಹೋಗಿ ಕುರ್ಚಾಕ್ ಕುಂತಾರೆ ಇವರು. ಅವ್ರಿಗೆ ಜ್ಞಾನಾರ ಐತೋ ಇಲ್ಲೋ? ಅವ್ರು ಎಷ್ಟು ಥರ ನಾಲ್ಕು ಆಗ್ಯಾರ ಅಂತಿನ ಸರ್ಕಾರ. ಇನ್ನೂ ಬ್ರಿಟಿಷರ್ ಹಿಂದಕ್ಕಿದ್ರು ಅವರ ಚಲೋ ಅನಿಸ್ತೈತೆ ನಮ್ಗೆ ಒಂದು ಲೆಕ್ಕಕ್ಕೆ. ಈ ಬ್ರಿಟಿಷ್ ಸರ್ತಿನ ಹಚ್ಚಿಕಾಗ್ಯಾರ ಇವರು. ಇವ್ರು ಎಂಥ ನಾಲ್ಕು ಸರ್ಕಾರಪ್ಪ ನಮಗೆ ಬಂದದ್ದು. ನಮಗೆ ರೈತರು ಎಂಥ ಬಿಸಿಲು ನೆರಳು ಅಣ್ಣಾರ ಬೆವ್ರು ಸುರಿಸ್ಕ್ಯಾಸ ಊಟ ಮಾಡ್ತೀವಿ ಅಂತಾರಿ, ಬೆಂಬಲಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಮ್ಮ ಕೂಡ ಬಂದ್ ಕೆಲಸ ಹೋರಾಟ ಮಾಡಣ್ರಿ, ಅದು ಒಂದು ಲೆಕ್ಕ ಆಕತಿ. ಅಲ್ಲ, ಈಗ ಭಾಳ ದಿನಗಳಿಂದ ಹೋರಾಟ ಮಾಡಾಕತ್ತೀರಿ. ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಬಂದು ಮಾತಾಡಿದರು, ಉಸ್ತುವಾರಿ ಸಚಿವರು ಬಂದು ಮಾತಾಡಿದರು, ಯಾವುದಕ್ಕೂ ಒಪ್ತಾ ಇಲ್ಲ. ಮುಂದೆ ನೀವು ಹೋರಾಟ ಎಷ್ಟು ದಿನ ಮಾಡ್ತೀರಿ? ನಿಮ್ಮ ಕಬ್ಬು ಕೂಡ ಈಗಾಗಲೇ ಬೆಳೆದಿದ್ದು ಹಾಳಾಗ್ತದೆ, ಮುಂದೆ ಹೆಂಗೆ ನೀವು ಮಾಡ್ತೀರಿ? ನಾವು ನಿರಂತರ ಹೋರಾಟ ಮಾಡ್ತೀವಿ. ನಾವೆಲ್ಲವರೆಗೆ ನಿಮ್ಮ ಹೋರಾಟ ನಮ್ಗೆ ಎಲ್ಲುವರೆಗೂ ಹೋರಾಟ ಐತೆ. ನಮಗೆ ಏನು ಕಬ್ಬಿಂದ ಅಲ್ಲಿ ಗೊಂಜಾಳದಲ್ಲಿ ಯಾವುದೋ ಒಂದು ಬೆಂಬಲ ಬೆಲೆ ಬರುತ್ತಾನ ನಾವು ಹೋರಾಟ ಮಾಡ್ತೀವಿ. ಬೇಕಾದವ್ರು ಬಂದು ಕೇಳಮ್ಮನ ನಾವು. ಅದೇ ರೀತಿಯಾಗಿ ಇಲ್ಲಿ ರೈತ ಮುಖಂಡರು ಇನ್ನೊಬ್ರು ಇದ್ದಾರೆ, ಅವರನ್ನು ಕೇಳೋಣ. ಸರ್, ಈಗಾಗಲೇ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಈಗ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ರೈತರಿದ್ದಾರೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ 70% 2 ಎಕರೆ, 1 ಎಕರೆ, 3 ಎಕರೆದಷ್ಟು ರೈತರು ಇದ್ದಾರೆ. ಅವರಿಗೆ ಭಾಳಷ್ಟು ನಷ್ಟ ಆಗ್ತಾ ಇದೆ. ಯಾಕಂತಂದರೆ ಈಗಾಗಲೇ ಕಬ್ಬು ಕಾರ್ಖಾನೆಗೆ ಒಯ್ಯಬೇಕಾದಂಥ ದಿನ 20 ದಿನಗಳಿಂದ ನಿಂತು ಹೋದ್ರು. ಈಗ ನಿಂದಿರೋದ್ರಿಂದ ಕಬ್ಬಿನ ಬೆಲೆ ವೇಟ್ ಆಗುತ್ತೆ, ಆಮೇಲೆ ಸಕ್ರಿಯ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ. ನೀವು ಇದನ್ನು ಲಾಸ್ ಆದರೆ ಹೆಂಗೆ ಬರೆಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದನ್ನು ಸರ್ಕಾರ ವಿಚಾರ ಮಾಡ್ಬೇಕು. ಸರ್ಕಾರ ವಿಚಾರ ಯಾಕೆ ಮಾಡ್ಬೇಕಂತಂದ್ರೆ, ಈ ಹಿಂದನ ನಾವು 2 ತಿಂಗಳಿಂದ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಪತ್ರ ಬರ್ದೀವಿ. ನಾವು ಇದು ಸಕ್ಕರೆ ಕಾರ್ಖಾನೆದು ನೀವು ರೇಟ್ ಫಿಕ್ಸ್ ಮಾಡಿರಿ, ಫಿಕ್ಸ್ ಮಾಡ್ಕೇಶಿ ನೀವು ಮುಂದಿನ ವಿಚಾರ ಮಾಡಿರಿ. ಇಲ್ಲ ಅಂತಂದ್ರೆ ರೈತರು ನಾವು ಲಾಸ್ ಹಾಕಿವಿ. ಯಾಕಂದ್ರೆ ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಲಿ ಯಾರಾಗಲಿ ಇವತ್ತು ನಾವು ಬಿಲ್ ತೊಗೊಲಾರ್ದೇ ಬಿಡೋದಿಲ್ಲ. ಬಿಲ್ ತೊಗೊಂಡೇ ತಿರ್ತೀವಿ. ಯಾವುದೇ ಇದು ಇರಲಿ, ಅದು ಎಂಥ ಇದನ್ನೇ ಬರಲಿ, ಸಣ್ಣ ರೈತರೇ ಇದಿರಲಿ, ಎಂಥ ಪರಿಸ್ಥಿತಿ ಬಂದರೂ ನಾವು ಹೋರಾಟ ಮಾಡತ್ತೇವೆ. ಯಾಕಂದ್ರೆ 3,500 ತನಕ ಕೊಡಲೇಬೇಕು. ಯಾಕಂತಾರೆ ನಾವು ಯಾಕೆ ಕೇಳಿದೇವಪ್ಪ ಅಂತಂದ್ರೆ 3,000 ಮೊದಲು ಕೊಡ್ತಾಯಿದ್ರು. ಇವ್ರು ರಿಕ್ವೈರಿ ಅಂತಾರೆ. ಇವ್ರು ರಿಕ್ವೈರಿ ಮಾಡೋಕೆ ಎಲ್ಲ ರೈತರು ಕರೆಸಿ ಇದನ್ನು ಮಾಡಬೇಕಾಯ್ತು. ಇವರು ಇದನ್ನೇ ಮಾಡಲಿಲ್ಲ, ಯಾರನ್ನೂ ಕರೀಲಿಲ್ಲ. ತಾವೇ ಕುತ್ಕೊಂಡ್ ಕೇಶೆ ತಾವೇ ಒಂದು ಫ್ಯಾಕ್ಟ್ರಿ ಅವ್ರು ಕರೆದು ನಾವು ಇಷ್ಟು ರಿಕ್ವೈರ್ಮೆಂಟು ಇದು ಇಷ್ಟು ರಿಕ್ವೈರ್ಮೆಂಟ್ ಅಂತ ಕೇಶ್ ಹೇಳಿದ್ರು. ಇದಕ್ಕೆ ಯಾರು ಇದು ಹೊಣೆಗಾರ ರೀ? ಸರ್ಕಾರ ಹೊಣೆಗಾರ ಇದಕ್ಕೆ. ಈಗ ಎಷ್ಟೇ ಲಾಸ್ ಆದರೂ ಸರ್ಕಾರ ನಮ್ದು ತುಂಬಬೇಕು. ನಮ್ದು ಲಾಸ್ ಆದರೂ ಚಿಕ್ಕ ಈಗ 3,000 ರೂಪಾಯಿ ಕೊಡಂಗಿಲ್ಲ ಅಂತ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸಾಕಷ್ಟು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಈ ಮನವರಿಕೆಗೆ ಒಪ್ಪಲಾರ್ದೇ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಹೋರಾಟ ರೂಪರೇಷೆಗಳ ಯೋಚನೆ ಮಾಡಿದ್ದೀರಿ? ಈ